ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನೀವು ಕೇಳಿದಿರ ಅಲ್ವಾ? ಇದು ಒಂಥರ 4 ವಿಭಾಗಗಳು, ಕಾಸ್ಟ್ ಸಿಸ್ಟಮ್ ಅಂತಾನೆ ಹೇಳ್ಬೋದು, ಆಯ್ತಾ? ಆದ್ರೆ ಇದು ಮೂಲ ಅರ್ಥ ಏನು? ಬ್ರಾಹ್ಮಣ ಅಂದ್ರೆ ಏನು? ಕ್ಷತ್ರಿಯ ಅಂದ್ರೆ ಏನು? ವೈಶ್ಯ ಅಂದ್ರೆ ಏನು? ಶೂದ್ರ ಅಂದ್ರೆ ಏನು? ಇದು ಮೂಲ ಸೂಕ್ಷ್ಮ ಅರ್ಥ ಏನು? ಇವಾಗೆಲ್ಲ ಏನ್ ಮಾಡಿದಾರೆ ಅಂದ್ರೆ ಜಗತ್ತಲ್ಲಿ ಅವ್ರವ್ರಿಗೆ ಹೆಂಗ್ ಬೇಕೋ ಹಾಗೆ ಈ ಅರ್ಥಗಳನ್ನ ಹೇಳ್ತಾ ಹೋಗಿದ್ದಾರೆ ಎಲ್ಲಾರ್ಗು. ನೀನ್ ಬ್ರಾಹ್ಮಣನ, ನೀನ್ ಈ ಕೆಲಸಗಳನ್ನೇ ಅನುಸರಿಸ್ಬೇಕು, ನೀನು ಈ ಜಾಗದಲ್ಲಿರ್ಬೇಕು, ಈ ಆಚಾರ ವಿಚಾರಗಳನ್ನ ಅನುಸರಿಸ್ಬೇಕು. ಕ್ಷತ್ರಿಯನ, ನೀನು ಯುದ್ಧ ಮಾಡ್ಬೇಕು, ನೀನ್ ರಾಜಮನೆತನ. ನೀನು ವೈಶ್ಯನ, ಹಿಂಗೆಲ್ಲ ವ್ಯಾಪಾರ ವಹಿವಾಟುಗಳನ್ನ ನಡೆಸು. ನೀನ್ ಶೂದ್ರನ, ನೀನ್ ಕೀಳ್ ಜಾತಿಯವನು ಅಂತ. ಇದು ಮೂಲ ಅರ್ಥ ಅಲ್ಲ, ಇದು ಸೂಕ್ಷ್ಮ ಅರ್ಥ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಬರೀ ಭಾರತಕ್ಕೆ ಸೀಮಿತವಾದಂಥದ್ದಲ್ಲ, ಆಯ್ತಾ? ಇದು ಇಟ್ಸ್ ಯೂನಿವರ್ಸಲ್. ಎಲ್ಲಾ ದೇಶಗಳಲ್ಲೂ ಈ ವಿಂಗಡಣೆ ಇದೆ. ಎವ್ರಿ ಸಿಂಗಲ್ ಕಂಟ್ರಿ ಹ್ಯಾಸ್ ದಿಸ್. ನಮ್ ಬರೀ ಭಾರತದಲ್ಲಿದೆ ಅಂತಲ್ಲ, ಅದೇನಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇದು 4 ಭಾಗಗಳು ಅಂತ ಹೇಳ್ಬೋದು. ಯಾವ ಅನುಸಾರ ಈ 4 ವಿಭಾಗಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ, ಗುಣಗಳ ಅನುಸಾರ. ಗುಣ ಪ್ರತಿಯೊಬ್ಬರಲ್ಲೂ ಒಂದಲ್ಲ ಒಂದು ಗುಣ ಪ್ರಬಲವಾಗಿರುತ್ತೆ. ಒಬ್ಬರಲ್ಲಿ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ, ಒಬ್ರಲ್ಲಿ ದೇಹದ ಶಕ್ತಿ ಜಾಸ್ತಿ ಇರುತ್ತೆ, ಒಬ್ರಲ್ಲಿ ವ್ಯಾಪಾರ ಮಾಡೋ ಶಕ್ತಿ ಜಾಸ್ತಿ ಇರುತ್ತೆ, ಕೆಲವೊಬ್ರಲ್ಲಿ ಅವ್ರಿಗೆಲ್ಲ ಆ 3 ಇರಲ್ಲ. ಆದ್ರೆ ಏನಾದ್ರೂ ಹೇಳಿದ್ರಿ ಅಂತ ಹೇಳಿದ್ರೆ ತಕ್ಷಣ ಮಾಡ್ತಾರ ಅವರು, ಏನು ಮುಂದೆ ಹಿಂದೆ ಯೋಚನೆ ಮಾಡೋದಿಲ್ಲ. ಕರ್ಮಯೋಗಿಗಳು ಅವರೆಲ್ಲ. ಇದು 4 ಪ್ರಮುಖ ಗುಣಗಳು. ನೀವು ಮನುಷ್ಯರಾಗಿ ಹುಟ್ಟು ಬಂದಿದ್ದೀರಾ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡ್ತೀರಾ. ಯೋಚನೆ ಮಾಡೋದು ಒಂದು ಸೂಪರ್ ಪವರ್, ಆಯ್ತಾ? ನೀವು ಬಲಿಷ್ಠರಾಗಿದ್ದೀರಾ, ಅದು ಒಂದು ಸೂಪರ್ ಪವರ್. ನೀವು ವ್ಯವಹಾರಗಳನ್ನ ಮಾಡ್ತೀರಾ, ದಟ್ಸ್ ಅನದರ್ ಸೂಪರ್ ಪವರ್. ಹೇಳಿದ ಕೆಲಸವನ್ನ ನಿಷ್ಠೆಯಿಂದ ಅನುಸರಿಸ್ತೀರಾ, ದಟ್ಸ್ ಅನದರ್ ಸೂಪರ್ ಪವರ್. ಇದು 4 ವಿಂಗಡಣೆಗಳು: ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ. ಇದ್ರ ಮೂಲ ಅರ್ಥ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ನೋಡಿ, ನೀವು ಹುಟ್ಟು ಬಂದ್ಮೇಲೆ ಜಗತ್ತಿಗೆ, ನೀವು ಹುಟ್ಟಿದ ತಕ್ಷಣ ನಿಮ್ಮ ಅಸ್ತಿತ್ವ ದೇಹಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಇವಾಗ ನಾನು ಹರ್ಷಯೋಗ ಅಂತ ಹೇಳಿದ್ರೆ ಇವಾಗ ಎಲ್ಲೋ ಒಂದ್ ಹಂತಕ್ಕೆ ಹೋಗ್ತಾ ಇದೆ. ಆದ್ರೆ ನಾನು ಹುಟ್ಟಿದಾಗ ಹರ್ಷ ಅಂತ ಹೇಳಿದ್ರೆ ಈ ದೇಹಕ್ಕೆ ಸೀಮಿತವಾಗಿತ್ತು. ಒಂದು ಪುಟ್ಟ ಮಗು ಆಗಿತ್ತು ಹರ್ಷ, ಆ ದೇಹಕ್ಕೆ ಹರ್ಷ ಅಂತ ಹೆಸರಿಟ್ರು. ಏನಿದ್ರು ಮೂಲ ಅರ್ಥ ಅಂತ ಹೇಳಿದ್ರೆ, ನೀವು ಹುಟ್ಟಿದಾಗ ನಿಮ್ಮ ಅಸ್ತಿತ್ವ, ಯೋರ್ ಐಡೆಂಟಿಟಿ ದೇಹಕ್ಕೆ ಮಾತ್ರ ಸೀಮಿತವಾಗಿತ್ತು. ಯಾವಾಗ ನಿಮ್ಮ ಅಸ್ತಿತ್ವ ದೇಹಕ್ಕೆ ಸೀಮಿತವಾಗಿರುತ್ತೆ, ಅವಾಗ ನಿಮಗೆ ಶೂದ್ರ ಅವಸ್ಥಾ ಸ್ಥಿತಿಯಲ್ಲಿ ಇದ್ದೀರಾ ಅಂತ ಅರ್ಥ. ಫಸ್ಟ್ ಸ್ಟೇಜ್ ಅಂತ ಹೇಳಿದ್ರೆ ನಿಮಗ್ ಬರೀ ದೇಹದ ಕಡೆ ಅಷ್ಟೇ ಗಮನ. ಇವಾಗ ನಾನು ಹುಟ್ಟಿದಾಗ ಒಂದು ಮಗು ಆಗಿದ್ದಾಗ ನಮ್ಮ ತಂದೆ ತಾಯಿ ನಂಗೆ ಹರ್ಷ ಅಂತ ಹೆಸರಿಟ್ರು. ಹರ್ಷ ಯೋಗ ಮಾಡ್ತಾನ, ಹರ್ಷ ಸೇವೆ ಮಾಡ್ತಾನ, ಹರ್ಷ ವ್ಯವಸಾಯ ಮಾಡ್ತಾನ, ಹರ್ಷ ಈ ತರ ಸಂಸ್ಥೆ ಕಟ್ತಾನ, ಅದೆಲ್ಲ ಏನೂ ಇರ್ಲಿಲ್ಲ. ಹರ್ಷ ಅಂತ ಹೇಳಿದ್ರೆ ಒಂದ್ ಚಿಕ್ಕ ಮಗು ಹುಟ್ಟಿದೆ, ಆ ಮಗುವಿನ ದೇಹಕ್ಕೆ ಹೆಸರಿಟ್ಟಿದ್ವಿ. ಇದು ಮನುಷ್ಯನ ಜೀವನದ ಮೊದಲನೇ ಹಂತ, ಶೂದ್ರ ಅವಸ್ಥಾ ಅಂತ ಹೇಳಿದ್ರೆ ನಿಮಗೆ ದೇಹದ ಮೇಲೆ ಗಮನ ಇದೆ. ಇವಾಗ ನೀವು ಇಡೀ ಜಗತ್ತಿಗೆ ಗೊತ್ತಿರೋದು ದೇಹದ ಮುಖಾಂತರ. ಪುಟ್ಟ ಮಗು, ನೀವಿನ್ನ ಒಂದು ಮಗು ಏನೋ ಹುಟ್ಟಿದೆ, ಅದಕ್ಕೆ ಹರ್ಷ ಅಂತ ಹೆಸರಿಟ್ಟಿದ್ದಾರೆ. ಅದು ಬೆಳೀತಾ ಶುರುವಾಯ್ತು. 10 ವರ್ಷ ಆಯ್ತು, 12 ವರ್ಷ ಆಯ್ತು, 16 ವರ್ಷ ಆಯ್ತು, 20 ವರ್ಷ ಆಯ್ತು. ಬರೀ ದೇಹದ ಮೇಲ್ ಮಾತ್ರ ಗಮನ ಇದೆ. ಹರ್ಷ ಅಂದ್ರೆ ಸಣ್ಣಕ್ಕಿದಾನೆ, ಕುಳ್ಳಗಿದಾನೆ, ಪೂಜೆ ಮಾಡ್ತಾರೆ, ಹಣೆಗೆ ಇದಿಟ್ಕೋತಾರೆ, ಶಾಲೆಗೆ ಹೋಗ್ತಾರೆ, ಎಣ್ಣೆ ಹಾಕೋತಾರೆ. ಈ ತರ ಒಂದಲ್ಲ ಒಂದು ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿದ್ರು ಎಲ್ಲ. ಇದು ಶೂದ್ರ ಅವಸ್ಥಾ ಅಂದ್ರೆ ಇದು ನಿಜವಾಗ್ಲೂ ಕಾಸ್ಟ್ ಸಿಸ್ಟಮ್ ಅಲ್ಲ, ಇಟ್ಸ್ ಅ ಸ್ಟೇಜ್ ಆಫ್ ಲೈಫ್. ನಾನು ಬರೀ ಹರ್ಷ ಅಂದ್ರೆ ಏನು ಅಂತ ಬರೀ ದೇಹದಲ್ಲಿ ಮಾತ್ರ ಎಲ್ಲಾ ಜಗತ್ತಿಗೆ ತೋರಿಸ್ತಾ ಇದ್ದೆ. ಆಮೇಲೆ ನಮ್ ಗುರುಗಳು ಬಂದ್ರು, ದೀಕ್ಷೆ ಕೊಟ್ರು, ಗುರು ದೀಕ್ಷೆ, ಮಂತ್ರ ದೀಕ್ಷೆ ಮಾಡಿದ್ರು. ಮಂತ್ರ ದೀಕ್ಷೆ ಆಯ್ತು ನನಗೆ. ನಾನು ಇಷ್ಟು ದಿನಗಳ ತನಕ ಬರೀ ಜಗತ್ತನ್ನ ಕಣ್ಣುಗಳಲ್ಲಿ ನೋಡ್ತಾ ಇದ್ದೆ. ಇವಾಗ ದೀಕ್ಷೆ ಆಯ್ತು ಗುರುಗಳಿಂದ, ಜಪ ಅನ್ಸರ್ಸಕ್ ಶುರು ಮಾಡಿದೆ. ಆಧ್ಯಾತ್ಮ ಕಣ್ಣುಗಳಿಂದ ಜಗತ್ತನ್ನು ನೋಡೋಕ್ ಶುರು ಮಾಡಿದೆ. ಆಮೇಲೆ ಜಗತ್ತಲ್ಲಿ ಏನೇನ್ ನಡೀತಾ ಇದೆ, ಎಲ್ಲಾ ಕಡೆ ವ್ಯಾಪಾರ. ನೀನ್ ಇದ್ ಕೊಡು, ನಾನು ಅದು ಕೊಡ್ತೀನಿ. ನೀನ್ ನಂಗೆ ಈ ಕೆಲಸ ಮಾಡು, ನಾನು ಆ ಕೆಲಸ ಮಾಡ್ಕೊಡ್ತೀನಿ. ಎವ್ರಿಥಿಂಗ್ ಇಸ್ ಗಿವ್ ಅಂಡ್ ಟೇಕ್ ಅಲ್ವಾ? ನಾನ್ ಪ್ರೀತಿ ಕೊಡ್ತೀನಿ, ನೀನು ಪ್ರೀತಿ ಕೊಡು. ನಾನು ಇದ್ ಕೊಡ್ತೀನಿ, ನೀನ್ ಅದ್ ಕೊಡು.
ಅವಾಗ ನಿಮ್ಗೆ ಅರ್ಥ ಆಗೋಕ್ ಶುರುವಾಗತ್ತೆ ಪೂರ್ತಿ ಪ್ರಪಂಚ ಬರೀ ವ್ಯಾಪಾರವಾಗಿ ನಡೀತಾ ಇದೆ ಅಂತ. ನೀವು ಈ ಗುರುವಿಂದ ದೀಕ್ಷೆ ಆದ ನಂತರ ಈ ಆಧ್ಯಾತ್ಮ ಕಣ್ಣುಗಳಲ್ಲಿ ಜಗತ್ತನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡ್ತೀರಾ. ಇದು ಯಾವ ಅವಸ್ಥಾ? ವೈಶ್ಯ ಅವಸ್ಥಾ. ವೈಶ್ಯರು ಅಂತ ಹೇಳಿದ್ರೆ ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾರಲ್ಲ ಅವರು. ಇದಕ್ಕೆ ಈ ಸ್ಥಿತಿಗೆ ವೈಶ್ಯ ಅವಸ್ಥಾ ಅಂತ ಹೇಳೋದು. ಇದು ಕಾಸ್ಟ್ ಸಿಸ್ಟಮ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅಲ್ವಾ? ಇವಾಗ 16 ವರ್ಷ 17 ವರ್ಷ ಆಗ್ತಾ ಇದ್ದಂಗೆನೆ ತಾನೇ ಮಕ್ಳಿಗೆ ಗೊತ್ತಾಗೋದು. ಅಲ್ಲಿ ತನಕ ಶಾಲೆಯಲ್ಲಿ ಇರ್ತಾರೆ, ವ್ಯಾಪಾರ ಹಿಂಗಾಗುತ್ತೆ ಅನ್ನೋ ಕಡೆ ಗಮನ ಇರಲ್ಲ, ಜಗತ್ ಹೇಗ್ ನಡುತ್ತೆ ಅನ್ನೋದು ಗೊತ್ತಿರಲ್ಲ. ಊಟ ಮಾಡ್ತಾರೆ, ಓದ್ತಾರೆ, ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಸಮಯ ಕಳೀತಾರೆ, ಅಲ್ಲಿ ಇಲ್ಲಿ ಹೋಗ್ತಾರೆ, ಅಷ್ಟೇ ಗೊತ್ತಿರುತ್ತೆ ಅವ್ರಿಗೆ. ಅದರಿಂದ ಹೊರಗ್ ಕಾಲಿಡ್ತಾರ, ಅವಾಗ ಗೊತ್ತಾಗತ್ತೆ ಜಗತ್ ಹೆಂಗಿದೆ. ಇದು ಜೀವನದ 2ನೇ ಹಂತ. ಸೊ ನೀವು ಶೂದ್ರನಾಗ, ಎಲ್ಲಾರು ಹುಟ್ಟಿದಾಗ ಶೂದ್ರರೇ. ನೀವೆಂತ ರಾಜ ಮನೆತನದಲ್ಲಿ ಹುಟ್ಟಿದ್ರು ನೀವು ಶೂದ್ರನೇ. ಯಾಕೆ? ನೀವು ದೇಹಕ್ಕೆ ಸೀಮಿತವಾಗಿರುತ್ತೆ ನಿಮ್ಮ ಅಸ್ತಿತ್ವ. ಈ ದೇಹದ ಅಸ್ತಿತ್ವದಿಂದ ನೀವು ವ್ಯವಹಾರಗಳ ಕಡೆ ಹೋದ್ರಿ, ತಿಳಿತು, ಆಯ್ತು ಹಿಂಗ್ ಜಗತ್ ನಡೀತಾ ಇದೆ. ಆಮೇಲೆ ಶುರು ಮಾಡಿದ್ರಿ, ಜಗತ್ ಹೆಂಗ್ ನಡೆಯುತ್ತೆ, ಯಾರು ಏನ್ ಮಾಡ್ತಾ ಇದ್ರಿ ಎಲ್ಲವನ್ನ ಅರ್ಥ ಮಾಡ್ಕೊಳಕ್ ಶುರು ಮಾಡಿದ್ರಿ. ನಿಜವಾಗ್ಲೂ ನಿಮ್ಗೆ ಅವಾಗ ತಿಳಿತು, ಆಯ್ತು ನಾನು ನನ್ನ ದೇಹಕ್ಕೆ ಮಾತ್ರ ಸೀಮಿತವಾಗಿರಕ್ಕಾಗಲ್ಲ, ಹೊರಗೂ ನೋಡ್ಕೋಬೇಕು. ಯಾಕಂದ್ರೆ ಈ ದೇಹ ನಡಿಬೇಕು ಅಂತ ಹೇಳಿದ್ರೆ ನಮ್ಮನ್ನ ನಾವು ಹೊರಗಿನ ಪ್ರಪಂಚದಲ್ಲಿ ತೊಡಗಿಸ್ಕೋಬೇಕು. ಇಲ್ಲ ಅಂದ್ರೆ ಹೊಟ್ಟೆಗೆ ಅನ್ನ ಎಲ್ಲಿ ಬೀಳುತ್ತೆ? ಇದೆಲ್ಲ ಅರ್ಥ ಆಗೋಕ್ ಶುರುವಾಗತ್ತೆ ನಿಮ್ಗೆ. ಆಮೇಲೆ ಒಂದೊಂದಾಗೆ ನಿಮ್ಮ ಪಂಚೇಂದ್ರಿಯಗಳು, ನಾನು ಹೇಳಿದ್ನಲ್ವಾ ಅವಾಗ್ಲೆ, ಕಣ್ಣು, ಕಿವಿ, ಬಾಯಿ, ಮೂಗು, ಚರ್ಮ ಎಲ್ಲ ಕೆಲಸ ಮಾಡಕ್ ಶುರುವಾಗತ್ತೆ. ಯಾಕೆ? ಹೊರಗಿನ ಜಗತ್ತಿಗೆ ನಿಮ್ಮನ್ನ ನೀವು ಸಮರ್ಪಿಸ್ಕೊಂಡ್ಬಿಡ್ತೀರಾ. ಎಲ್ಲಾ ಕೆಲ್ಸಗಳು ಮಾಡಕ್. ಇವಾಗ ಏನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಭಾವನೆಗಳು ಬರ್ಬೇಕು, ನಿಮ್ ಇಂದ್ರಿಯಗಳು ಸ್ಪಂದಿಸ್ಬೇಕು, ಕಣ್ಣು ನೋಡ್ಬೇಕು, ಆಸೆ ಹುಟ್ಟಬೇಕು, ಮುಟ್ಟಬೇಕು, ರುಚಿ ಮಾಡ್ಬೇಕು. ಯುದ್ಧ ಶುರುವಾಗತ್ತೆ ನಿಮ್ಮಲ್ಲ ಅವಾಗ. ಕೆಟ್ಟದನ್ನ ನೋಡ್ಬೇಡಿ, ಕೆಟ್ಟದನ್ನ ಕೇಳ್ಬೇಡಿ, ಕೆಟ್ಟದನ್ನ ಮಾತಾಡ್ಬೇಡಿ. ಇದು ಯುದ್ಧ. ಇವಾಗ ನೀವು ಕ್ಷತ್ರಿಯ ಆಗ್ತೀರಾ. ಇದು ಕೇಳಿದಿರಾ ಅಲ್ವಾ? ಕೆಟ್ಟದನ್ನ ನೋಡ್ಬೇಡಿ ಅಂತ ಹೇಳ್ತಾರೆ, ಕೆಟ್ಟದನ್ನ ಕೇಳ್ಬೇಡಿ, ಕೆಟ್ಟದನ್ನ ಮಾತಾಡ್ಬೇಡಿ. ಇದು ಕ್ಷತ್ರಿಯ ಅವಸ್ಥಾ. ನೀವು ಜಗತ್ತ ಒಂದ್ 24 ವರ್ಷದಿಂದ ಶುರುವಾಗತ್ತೆ ಇದು ಅಂತ ಅನ್ಕೊಳ್ಳಿ. ಹೊಡೆದಾಟ, ಜಗತ್ತಿನ ಜೊತೆ ಹೊಡೆದಾಡಕ್ ಶುರು ಮಾಡ್ತೀರಾ ನೀವು. ಒಳಗಡೆ ಒಂದು ಯುದ್ಧ ನಡೀತಾ ಇದೆ, ಅದ್ರ ಜೊತೆ ಹೊರಗಡೆನು ಒಂದು ಯುದ್ಧ ನಡೀತಾ ಇದೆ. 24 ವರ್ಷದಿಂದ ಒಂದು 50 ವರ್ಷದ ತನಕ ಹೊಡೆದಾಡ್ತೀರಾ ಎಲ್ಲಾರ ಕಡೆ, ಎಲ್ಲಾರ ಜೊತೆ. ಒಳಗಡೆ ಯುದ್ಧ, ಹೊರಗಡೆನೂ ಯುದ್ಧ. ಯಾವಾಗ್ಲೂ ಇಂದ್ರಿಯಗಳ ಜೊತೆ. ಕಣ್ಣು ನೋಡ್ಬೇಕಂತ ಅನ್ಸುತ್ತೆ, ನಿಮಗೆ ಬೇಡ ಅಂತ ಹೇಳೋದು. ಏನೋ ತಿನ್ಬೇಕಂತ ಅನ್ಸುತ್ತೆ, ಅದ್ರ ನಿಮ್ಗೆ ಬೇಡ ಅಂತ ಹೇಳ್ತೀರಾ. ಏನೋ ಕೇಳಿಸ್ಕೊಳ್ಳೋಣ ಅನ್ಸುತ್ತೆ, ಬೇಡ ಅಂತ ಹೇಳ್ತೀರಾ. ಸ್ಪರ್ಶ ಅನುಭವ ಆಗ್ಬೇಕು, ಬೇಡ ಅಂತ ಹೇಳ್ತೀರಾ. ಇದು ಕ್ಷತ್ರಿಯ ಅವಸ್ಥಾ. ಇದು ಬರೀ ಭಾರತೀಯರಿಗೆ ಸೀಮಿತವಾದಂತ ಅಲ್ಲ. ಎಲ್ಲಾ ಜಗತ್ತಲ್ಲಿರೋ ಯಾರ್ಯಾರು ಮನುಷ್ಯರಾಗಿ ಹುಟ್ಟಿದಾರೆ ಎಲ್ಲಾರು ಈ ಅವಸ್ಥೆಗೆ ಬರ್ತಾರೆ, ಹೊಡೆದಾಡಕ್ ಶುರು ಮಾಡ್ತಾರೆ. ಸರಿ ಯಾವುದು, ತಪ್ಪು ಯಾವುದು, ಒಳ್ಳೆ ಹಾದಿ ಯಾವುದು, ಕೆಟ್ಟ ಹಾದಿ ಯಾವುದು, ನಿಜ ಯಾವುದು, ಸುಳ್ಳು ಯಾವುದು, ದೈವಿ ಗುಣ ಯಾವ ಕಡೆ ಇದೆ, ರಾಕ್ಷಸ ಗುಣ ಯಾವ ಕಡೆ ಇದೆ, ಹೊಡೆದಾಡಕ್ ಶುರು ಮಾಡ್ತೀರಾ. ಯಾವಾಗ ನೀವು ಜಗತ್ತು, ಹೊರಗೆ ಯಾವ ಜಗತ್ತಿದೆ ಅದ್ರ ಜೊತೆ ಹೊಡೆದಾಡಕ್ ಶುರು ಮಾಡ್ತೀರಾ, ನೀವು ಕ್ಷತ್ರಿಯರಾಗ್ತೀರಾ. ಇದು ಮೂಲ ಅರ್ಥ ಕ್ಷತ್ರಿಯ ಅನ್ನೋದು. ಬರೀ ಯುದ್ಧ ಮಾಡೋರ್ಗಲ್ಲ, ಅದು ಆಗೋಯ್ತು, ಆ ಕಾಲ ಮುಗೀತು. ನಾವು ಆ ಕಾಲದಲ್ಲಿಲ್ಲ, ನಾವು 2026 ಇರೋದು. ಇವಾಗ ಕ್ಷತ್ರಿಯರು ಅಂತ ಹೇಳಿದ್ರೆ ಯಾರದು, ಡಿಫೆನ್ಸ್ ಅವರು ಅಂತ ಹೇಳ್ತಾರೆ. ಅದ್ರ ಮೂಲ ಅರ್ಥ ಅದಲ್ಲ. ಇದು ಜಗತ್ತಿನ ಜೊತೆ ಹೊಡೆದಾಡಕ್ ಶುರು ಮಾಡ್ತೀರಾ ನೀವು. ಏನಿಗೆ ಹೊಡೆದಾಡ್ಬೇಕು ಹೇಳಿ? ನಾನು ಅದನ್ನ ದಾಟ್ ಬರ್ಬೇಕು ಅಂತ. ಇವ್ರು ಬರೀ ಹೊಡೆದಾಡ್ಕೊಂಡು ಸತ್ತೇ ಹೋಗ್ತಾರೆ. ನಿಮಗೆ ಯುದ್ಧ ಮಾಡಕ್ಕೆ ಶಕ್ತಿ ಏನಿಗೆ ಬೇಕು ಅಂತ ಹೇಳಿದ್ರೆ ಅದನ್ನ ದಾಟ್ ಬರ್ಬೇಕು ಅಂತ. ಯುದ್ಧದಲ್ಲಿ ಹೋಗಿ ಸತ್ತು ಮಣ್ಣಾಗಿ ಅಂತ ಅಲ್ಲ, ಯುದ್ಧ ಮಾಡಿ ಗೆದ್ದು ಬರ್ಬೇಕು. ಇವರು ಯುದ್ಧ ಮಾಡಕ್ ಹೋಗಿ ಅಲ್ಲೇ ಸತ್ತೋಗ್ತಾರೆ. ಇದ್ರ ಮೂಲ ಅರ್ಥ ಏನು ಅಂತ ಹೇಳಿದ್ರೆ, ಯುದ್ಧ ಮಾಡ್ತಾ ಇದ್ದೀರಾ, ಯುದ್ಧ ಮಾಡಿ ಇಂದ್ರಿಯಗಳನ್ನ ಗೆದ್ದು ಮುಂದಕ್ಕೆ ಬನ್ನಿ. ಆವಾಗ ನೀವು ಬ್ರಾಹ್ಮಣ ಸ್ಥಿತಿ ಅವಸ್ಥೆಗೆ ಹೋಗ್ತೀರಾ, ಅಂದ್ರೆ ನಿಜವಾದ ಜ್ಞಾನಿಗಳಾಗ್ತೀರಾ. ಬ್ರಾಹ್ಮಣ ಅವಸ್ಥಾ ಅಂತ ಹೇಳಿದ್ರೆ ಶುದ್ಧ ಜ್ಞಾನ ಅವಸ್ಥಾ.
ಇವಾಗ ಪರಿಶುದ್ಧತೆ ಅನ್ನೋದು ಶುರುನಲ್ಲೇ ಬರೋದಿಲ್ಲ. ದೇಹ ದೇಹ ಗಟ್ಟಿ ಇರ್ಬೇಕು ಅಲ್ವಾ? ಹೆಂಗ್ ದೇ ಪ್ರಪಂಚದಲ್ಲಿ ಹೇಗೆ ವ್ಯವಹಾರಗಳು ಆಗ್ತಾ ಇದೆ ಅದನ್ನ ಅರ್ಥ ಮಾಡ್ಕೋಬೇಕು ನೀವು. ಅದಾದ್ಮೇಲೆ ಯುದ್ಧ ಮಾಡಿದ್ರಿ, ಒಳಗಡೆ ಯುದ್ಧ, ಹೊರಗಡೆ ಯುದ್ಧ. ಅದಾದ್ಮೇಲೆ ಇನ್ನ ಒಂದ್ ಮೇಲ್ ಹಂತಕ್ಕೆ ಹೋದ್ರಿ, ಅವಾಗ ನಿಮ್ಗೆಲ್ಲ ತಿಳಿಯುತ್ತೆ. ಈ ಯುದ್ಧ ಮಾಡೋದ್ರಲ್ಲಿ ಏನೂ ಅರ್ಥ ಇಲ್ಲ, ಈ ದೇಹದ ಕಡೆ ಗಮನ ಕೊಡೋದ್ರಲ್ಲಿ ಏನು ಅರ್ಥನೇ ಇಲ್ಲ. ನಾನು ಎಷ್ಟೇ ಏನೇ ಕಷ್ಟಪಟ್ಟು ಈ ಪ್ರಪಂಚದಲ್ಲಿ ವ್ಯವಹಾರಗಳನ್ನ ನಡೆಸಿದ್ರೆ ಏನೇ ಮಾಡಿದ್ರು ಅದು ಅಲ್ಲಲ್ಲಿಗೆ ಹೋಗ್ತಾನೆ ಇರುತ್ತೆ. ಸಾಕು ನನಗಿದೆಲ್ಲ ಅಂತ ನಿಶ್ಚಯ ಮಾಡಿ ನೀವು ಬ್ರಾಹ್ಮಣ ಅವಸ್ಥೆಯಲ್ಲಿ ಇರಕ್ ಶುರು ಮಾಡ್ತೀರ. ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತ ಹೇಳಿದ್ರೆ ಕಾಸ್ಟ್ ಸಿಸ್ಟಮ್ ಅಲ್ಲ, ಇವ್ರು ಮಾಡ್ಕೊಂಡಿರೋದು ಪೂಜಾರಿಗಳಲ್ಲ. ಇದು ನಮ್ಮ ಭಾರತೀಯ ಪರಂಪರೆಯಲ್ಲೂ ಇದೆ ಆಯ್ತಾ. ನೀವು ಹಿಂದೂ ಆಗಿ ಜನ್ಮ ತಾಳಿ ಆಧ್ಯಾತ್ಮ ಹಾದಿಯನ್ನ ಅನುಸರಿಸ್ತಾ ಬಂದ್ರಿ ಅಂತ ಹೇಳಿದ್ರೆ ನಿಮಗೆ ಕಾಸ್ಟ್ ಅನ್ನೋದು ಮುಟ್ಟೋದಿಲ್ಲ, ಜಾತಿ ಅನ್ನೋದು ನಿಮ್ಗೆ ಮುಟ್ಟೋದಿಲ್ಲ. ಇದ್ ನಾನ್ ಹೇಳಿದಲ್ಲ ಆಯ್ತಾ, ಕೃಷ್ಣ ಭಗವದ್ಗೀತೆಲ್ಲೇ ಹೇಳಿರೋದು. ನನ್ ಮಾತು ಕೇಳಿಬೇಡಿ ಬೇಕಾರೆ, ಇಷ್ಟೊಂದು ಮಾತು ಕೇಳಿ. ಯಾಕಂದ್ರೆ ಹಿಂದೂಗಳಿಗೆಲ್ಲ ಭಗವದ್ಗೀತೆ ಅಂದ್ರೆ ಬಹಳ ಗೌರವ ಇರುತ್ತೆ. ಅವ್ರು ಇಲ್ಲೇ ಹೇಳ್ತಾರೆ, a Hindu who has adopted a religious path is beyond caste. 4ನೇ ಚಾಪ್ಟರ್ 13ನೇ ಶ್ಲೋಕದಲ್ಲಿ ಕೃಷ್ಣನೇ ಹೇಳ್ತಾನೆ, if you follow a Hindu, if he follows a religious path, he is beyond caste. ಇವಾಗ ಹಿಂದೂಗಳಾಗಿ ಹುಟ್ಟಿದ ಮೇಲೆ, ಭಾರತದಲ್ಲಿ ಹುಟ್ಟಿದ ಮೇಲೆ ಸಾಮಾನ್ಯವಾಗಿ ಎಲ್ಲರೂ ಆಚಾರ ವಿಚಾರಗಳು, ಭಕ್ತಿ ಪರಂಪರೆ ಇದ್ದೇ ಇರುತ್ತೆ. ಅಂದ್ರೆ ನೀವು ಸಹಜವಾಗಿ ಜಾತಿಯಿಂದ ಮೇಲ್ ಹೋಗಿದ್ದೀರಾ ಅಂತಾನೆ ಅರ್ಥ. ಅಂದ್ರೂ ಜಾತಿ ಅಂತ ಹೊಡೆದಾಡ್ತಾ ಇದಾರೆ ಎಲ್ಲ. ಇದೆಲ್ಲ ಅವ್ರ ಸ್ವಾರ್ಥಕ್ಕೆ ಮಾಡ್ಕೊಂಡಿರೋದು. ಇವ್ರುಗಳು ರಾಜಕಾರಣಿಗಳು, ಪೂಜಾರಿಗಳು, ಅವರು ಇವರು ಎಲ್ಲ. ಯಾಕೆ? ಅವ್ರ ಹೊಟ್ಟೆ ತುಂಬಬೇಕು. ಎಲ್ಲಾರು ಕೆಲಸ ಮಾಡ್ತಾ ಇರೋದು ಇದೇ ಕಾರಣಕ್ಕೆ. ಅದೆಲ್ಲ ಸುಮ್ನೆ ಮೇಲ್ ಹೇಳೋದು ಹೋ ಹಾ ಹೀ ಅಂತ. ಇದು ಮೂಲ ಅರ್ಥ. ಇದನ್ನ ತಿಳಿಸ್ಕೊಟ್ಬಿಡಿ ಎಲ್ಲಾರ್ಗು. ಯಾರು ಹೊಡೆದಾಡೋದೇ ಇಲ್ಲ. ಜಾತಿ ಅನ್ನೋ ಪದಕ್ಕೆ ಅರ್ಥನೇ ಇರೋದಿಲ್ಲ. ಇದೆಲ್ಲ ಹೇಳ್ಕೊಡಲ್ಲ. ನೀನ್ ಈ ಜಾತಿ, ನೀ ಆ ಜಾತಿ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಎಲ್ಲ ಹೊಡೆದಾಡಿ ಇವ್ರು ನೆಮ್ಮದಿಯಾಗಿ ಕೂತಿರ್ತಾರೆ. ಯುದ್ಧ ಮಾಡಕ್ ಕಳಿಸ್ತಾರೆ, ಅವ್ರ ಮನೆಯವ್ರು ಯಾರು ಸಾಯಲ್ಲ. ಯುದ್ಧಕ್ಕೆ ಹೋದವ್ರು ಮಕ್ಳೆಲ್ಲ ಸತ್ತೋಗ್ತಾರೆ ಅಲ್ವಾ? ಇವರೆಲ್ಲ ಹೇಳ್ತಾರ ನಿಮ್ ಜಾತಿಯವ್ರು ಅವ್ರ ಜಾತಿ ಸರಿ ಬರಲ್ಲ, ಎಲ್ಲರೂ ದೂರ ಇರಿ. ಆದ್ರೆ ಇವ್ನ್ ಇಬ್ಬರ ಜೊತೆನೂ ಮಾತಾಡ್ತಾ ಇರ್ತಾನೆ ಕಳ್ಳ. ಇವ್ರು ಅರ್ಥ ಮಾಡ್ಕೋಬೇಕಿದೆಲ್ಲ. ಮನುಷ್ಯರಾಗಿ ಹುಟ್ಟಿದಿರ ಅಂತ ಹೇಳಿದ್ರೆ ಜಾತಿ ಅನ್ನೋದು ಸರ್ವೇ ಸಾಮಾನ್ಯ. ಆದ್ರೆ ಇವರೆಲ್ಲ ಹೇಳ್ತಾ ಇದಾರೆ ಹೊರಗೆ, ಆತರ ಅಲ್ಲ. ಅದೆಲ್ಲ ಜಾತಿ ಪದ್ಧತಿ, ಇದು ಜಾತಿ ಪದ್ಧತಿ. ಶೂದ್ರನಾಗೆ ನೀವು ಹುಟ್ಟಿದಾಗ ಎಲ್ಲಾರು ಶೂದ್ರರೇ. ಯಾಕೆ? ದೇಹದ ಕಡೆ ಗಮನ ಇರುತ್ತೆ. ಗುರುವಿನ ದೀಕ್ಷೆ ಆಗತ್ತೆ, ಶೂದ್ರ ಅವಸ್ಥೆಯಿಂದ ವೈಶ್ಯಾವಸ್ಥೆಗೆ ಹೋಗ್ತೀರಾ. ಜಗತ್ ಹೇಗ್ ನಡೀತಾ ಇದೆ, ನಿಮ್ ದೇಹ ಹೇಗ್ ನಡೀತಾ ಇದೆ, ಪ್ರಪಂಚ, ಹೊರಗಡೆ ಪ್ರಪಂಚ ಹೇಗ್ ನಡೀತಾ ಇದೆ, ಇದು ಈ ವಿಷಯವನ್ನ ತಿಳ್ಕೊಳಕ್ ಶುರು ಮಾಡ್ತೀರಾ. ಆವಾಗ ನೀವು ವೈಶ್ಯ ಆಗ್ತೀರಾ. ಆಮೇಲೆ ಹೊಡೆದಾಡಕ್ ಶುರು ಮಾಡ್ತೀರಾ. ಒಳಗಡೆ ಹೊಡೆದಾಡ್ತೀರಾ, ಹೊರಗಡೆ ಹೊಡೆದಾಡ್ತೀರಾ, ನೀವು ಕ್ಷತ್ರಿಯರಾಗ್ತೀರಾ. ಅದನ್ನ ದಾಟ್ ಬರ್ಬೇಕು ನೀವು ಅಂತ. ವರ್ಷಾನ್ಗಟ್ಲೆ ಹೊಡೆದಾಡ್ತೀರಾ. ಆಮೇಲೆ ಸಾಕು ಅಂತ ಹೇಳಿ ಎಲ್ಲ ಬಿಟ್ಟು ಬ್ರಾಹ್ಮಣ ಅವಸ್ಥೆಗೆ ಹೋಗ್ತೀರಾ. ಇದು ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅರ್ಥ. ಇವ್ರೇನ್ ಮಾಡಿದಾರೆ ಅಂದ್ರೆ ಈ ಕ್ರೊನಾಲಜಿಕಲ್ ಆರ್ಡರ್ನೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತ ಹೇಳ್ಬೇಕು. ಇವರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳ್ಬಿಟ್ಟಿದ್ದಾರೆ. ಇವಾಗ ನಮ್ ಭಾರತದಲ್ಲೂ ಇದೆ ಅಲ್ವಾ, ಶೂದ್ರರು ಅನ್ಟಚಬಲ್, ಅವ್ರನ್ನ ಮುಟ್ಟಂಗಿಲ್ಲ ಅಂತ. ಯಾರ್ರೀ ಮಾಡಿದ್ದೆಲ್ಲ? ನೀವು ಮನುಷ್ಯ. ನೀವು ಒಬ್ರು ಮನುಷ್ಯರಾಗಿ ಇನ್ನೊಬ್ರು ಮನುಷ್ಯರಿಗೆ ಹಂಗೆ ಹೇಳಕ್ಕೆ ಹೆಂಗ್ ಸಾಧ್ಯ? ಇವ್ರೆಲ್ಲ ಸ್ವಾರ್ಥಕ್ ಮಾಡ್ಕೊಂಡಿರೋದು. ಸುಮ್ನೆ ಹೇಳೋದು ಹಾ ಹಾ ಅಂತ ಎಲ್ಲ. ಒಳಗಡೆ ಎಲ್ಲ ಬರೀ ಸುಳ್ಳೆ. ಅರ್ಥ ಇದೆಯಾ ಅದ್ರಲ್ಲಿ? ಇತ್ತಲ್ವಾ ಅಸ್ಪೃಶ್ಯತೆ ಅಂತ, ಅನ್ಟಚಬಲ್ಸ್ ಅಂತ ಹೇಳ್ತಾರೆ. ಇವತ್ತಿಗೂ ಇದೆ ಎಷ್ಟೊಂದ್ ಕಡೆ ಇಂಡಿಯಾದಲ್ಲಿ. ಯಾರ್ರೀ ಮಾಡಿದದೆಲ್ಲ? ನೀವ್ ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಎಲ್ಲರಲ್ಲೂ ದೈವತ್ವ ಒಂದೇ. ಮನುಷ್ಯರಾಗಿ ಹುಟ್ಟಿದ್ಮೇಲೆ ನಿಮ್ ಮನುಷ್ಯರಾಗ ದೇಹ ಇದೆ ಅಂತ ಹೇಳಿದ್ರೆ
ಪರಮಾತ್ಮ ನಿಮ್ಮಲ್ಲಿ ಕೂತಿದ್ದಾನೆ ಅಂತಾನೆ ಅರ್ಥ. ನೀವು ಪರಮಾತ್ಮನೇ ನಿಮ್ಮಲ್ಲಿ ಇರ್ಬೇಕಾರೆ ನೀವು ಇನ್ನೊಬ್ರಲ್ಲಿರೋ ಪರಮಾತ್ಮ ಕೀಳು, ನನ್ನಲ್ಲಿರೋ ಪರಮಾತ್ಮ ಮೇಳು ಅಂತ ಹೇಳಿದ್ರೆ ಅರ್ಥ ಇದೆಯಾ ಅದ್ರಲ್ಲಿ? ಯಾರು ಮುಟ್ಟಾಳ ಇದ್ರಲ್ಲಿ? ಇದು ನಿಜವಾದ ಅರ್ಥ. ಇದಕ್ಕೆ 4 ಲ್ಯಾಡರ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್ ಅಂತ ಹೇಳ್ತಾರೆ. ಅಂದ್ರೆ ದೇಹದಿಂದ ಬುದ್ಧಿ ಹೋದ್ರಿ, ಬುದ್ಧಿಯಿಂದ ಯುದ್ಧ ಮಾಡಿದ್ರಿ, ಯುದ್ಧ ಗೆದ್ದು ಜ್ಞಾನೋದಯ ಆಯ್ತು ಅಂತ. ದಿಸ್ ಇಸ್ ಕಾಲ್ಡ್ as 4 ಲ್ಯಾಡರ್ಸ್ ಆಫ್ ಸೆಲ್ಫ್ ರಿಯಲೈಸೇಷನ್. ನಾನ್ ಹೇಳಿದಲ್ಲ, ಕೃಷ್ಣ ಹೇಳಿದನ, ನನ್ಗೂ ಇದ್ರ ಮೇಲೆ ನಂಬಿಕೆ ಇದೆ. ಅಲ್ಲಿ ಸತ್ಯ ಸಾಕು. ಬೇಡದಿರ ತಪ್ಪು ವಿಚಾರಗಳಿಗೆಲ್ಲ ಗಮನ ಕೊಡಕ್ ಹೋಗ್ಬೇಡಿ. ಆಮೇಲೆ ಇನ್ನೊಂದು, ಬ್ರಾಹ್ಮಣ ಆಗಿದಾನೆ ಇವ್ನು ಕ್ಷತ್ರಿಯ ಆಗ್ಬಾರ್ದು, ಬ್ರಾಹ್ಮಣ ಆದವರು ವೈಶ್ಯರಾಗ್ಬಾರ್ದು, ಬ್ರಾಹ್ಮಣ ಆದವ್ರು ಶೂದ್ರರಾಗ್ಬಾರ್ದು ಅಂತ ಹೇಳಿದಾರೆ. ಇವಾಗ ನೀವು ಬ್ರಾಹ್ಮಣರಾಗಿರ್ಬೋದು, ನಿಮ್ಮನೆ ಟಾಯ್ಲೆಟ್ ನ ಬಂದ್ಬಿಟ್ಟು ಬೇರೆಯವ್ರು ಕ್ಲೀನ್ ಮಾಡ್ತಾರ ಅಂದ್ರೆ ನೀವು ಶೂದ್ರ ಅಂತಾನೆ ಲೆಕ್ಕ. ಇವಾಗ ಬ್ರಾಹ್ಮಣರ ಮನೆಯಲ್ಲಿ ಇವರೆಲ್ಲ ಹೇಳ್ತಾರೆ ಬೇರೆಯವ್ರನ್ನ ಹೋಗಿ ಮಾಡ್ತಾರೆ, ನಿಮ್ಮನೆ ಟಾಯ್ಲೆಟ್ ನೀವೇದಾನೆ ಕ್ಲೀನ್ ಮಾಡ್ಕೊಳ್ಳೋದು. ಹೇಳ್ಕೊಳಕ್ಕೆ ಆಯ್ತು ನಾವು ಬ್ರಾಹ್ಮಣರು ಅಂತ ಹೇಳ್ತಾರೆ. ಸಂಪಾದನೆ ಮಾಡ್ತಾ ಇರೋದು ಯಾರ ಹತ್ರ? ದುಡ್ಡು ಎಲ್ಲಿಂದ ಬರ್ತಾ ಇರೋದು? ಅಂದ್ರೆ ನೀವು ವೈಶ್ಯ ಗುಣ ಇದೆ ಅಂತಾನು ಅರ್ಥ ಅಲ್ವಾ ನಿಮಗೆ? ಬ್ರಾಹ್ಮಣರು ಅಂತ ಇವ್ರು ಹೇಳೋ ಬ್ರಾಹ್ಮಣ ಅವಸ್ಥೆ ಏನೇನಿದೆ ಇವಾಗಿನ ತಪ್ಪು ಕಲ್ಪನೆ ಇಲ್ಲ. ಆದ್ರೆ ನೀವು ದುಡ್ಡನ್ನೇ ಮುಟ್ಟಬಾರ್ದು. ಸಂಪಾದನೆ ಮಾಡ್ತಾ ಇರ್ತಾನೆ, ಬರ್ತಾ ಇರ್ತಾನೆ, ಮತ್ತೆ ನೀವು ವೈಶ್ಯನೂ ಆಗಿದ್ದೀರಾ, ಜಗತ್ತಿನ ಜೊತೆ ಯುದ್ಧ ಮಾಡ್ತಾ ಇದ್ದೀರಾ, ನೀವು ಕ್ಷತ್ರಿಯನುವೆ. ಎಲ್ಲಾ ಗುಣಗಳು ಪ್ರತಿಯೊಬ್ಬನಲ್ಲೂ ಇದೆ ಅನ್ನೋದನ್ನ ಹೇಳ್ತಾ ಇರೋದಿಲ್ಲ. ಸುಮ್ಮನೆ ತಪ್ಪು ಅರ್ಥ ಮಾಡ್ಕೊಂಡು ಒಂದೊಂದೇ ವಿಷಯಗಳಿಗೆ ಹೊಡೆದಾಡಬಾರ್ದು. ಪ್ರತಿಯೊಬ್ರು ಹುಟ್ಟಿದ್ಮೇಲೆ ಅವನು ಬ್ರಾಹ್ಮಣನೂ ಆಗಿದ್ದಾನೆ, ಕ್ಷತ್ರಿಯನೂ ಆಗಿದ್ದಾನೆ, ವೈಶ್ಯನೂ ಆಗಿದ್ದಾನೆ, ಶೂದ್ರನೂ ಆಗಿರ್ತಾನೆ. ಇದನ್ನ ಅರ್ಥ ಮಾಡ್ಕೋಬೇಕು. ನಾನ್ ಮೇಲು ನೀನ್ ಕೀಳು, ನಿಮ್ ಜಾತಿಯವರು ಈ ಕೆಲಸವನ್ನ ಅನುಸರಿಸ್ಬೇಕು, ನಾವ್ ಈ ಕೆಲಸವನ್ನೇ ಅನುಸರಿಸ್ಬೇಕು ಅಂತ ಏನಿದು? ನಿಮ್ ಮನುಷ್ಯ ಹಿಂಗೆಲ್ಲ ಮಾತಾಡೋರು ಯಾರು ಮಾಡಿರೋದು ಇದೆಲ್ಲ? ನೀವು ಇದೆಲ್ಲ ಗುಣಗಳು ಆಯ್ತಾ? ಬ್ರಾಹ್ಮಣ ಅವಸ್ಥೆ ಅನ್ನೋದು, ಕ್ಷತ್ರಿಯ ಅವಸ್ಥೆ ಅನ್ನೋದು, ವೈಶ್ಯ ಅವಸ್ಥಾ ಅನ್ನೋದು, ಶೂದ್ರ ಅವಸ್ಥೆ, ಇದೆಲ್ಲ ಗುಣಗಳು. ಪ್ರತಿಯೊಬ್ಬರಲ್ಲೂ ಗುಣ ಇರುತ್ತೆ. ಇವಾಗ ನೀವೆಲ್ಲ ಕ್ಷತ್ರಿಯ ಅವಸ್ಥೆಯಲ್ಲಿದ್ದೀರಾ ಅಂತ, ಕ್ಷತ್ರಿಯ ಗುಣ ಇದೆ, ಹೊಡೆದಾರ ಗುಣ ಇದೆ, ಎಲ್ಲ ಗುಂಪು ಸೇರ್ಕೋತಾರೆ, ಬನ್ನಿ, ಸಹಜವಾಗಿ ಅಲ್ವಾ? ಗುಂಪು ಸೇರ್ಕೊಂಡ್ಮೇಲೆ ನೆಮ್ಮದಿಯಾಗಿರ್ಬೇಕು. ನಾನು ಇದು ಮಾಡ್ತಾ ಇದೀನಿ, ನಾನ್ ಮೇಲೆ, ನೀನ್ ಇದು ಮಾಡ್ತಾ ನೀನ್ ಇದಕ್ಕೆ ಕೀಳು ಅಂತ ಹೇಳಿದ್ರೆ, ಯಾರು ಮೇಲು ಯಾರು ಕೀಳು ಅದೆಲ್ಲ ಈ ವಿಷಯ. ನೆಮ್ಮದಿಯಾಗಿರೋದ್ ಕಲ್ತ್ಕೋಬೇಕು. ಇವಾಗ ಕಾಡಲ್ಲೂ ನೋಡಿದಿರಾ ಎಷ್ಟು ರೀತಿಯಾದ ಪ್ರಾಣಿ ಪಕ್ಷಿಗಳೆಲ್ಲ ಇದಾವೆ, ಎಲ್ಲ ನೆಮ್ಮದಿಯಾಗಿಲ್ವಾ? ಜಗತ್ತಲ್ಲಿ ಮನುಷ್ಯನೇ ನೆಮ್ಮದಿಯಾಗಿಲ್ಲ. ಎಲ್ಲಾ ರೀತಿಯಾದ ಪ್ರಾಣಿ ಪಕ್ಷಿಗಳು ಕಾಡಲ್ಲಿ ನೆಮ್ಮದಿಯಾಗಿ ಅದ್ರ ಪಾಡಗೋದು ಆ ಜಾಗದಲ್ಲಿ ಅದರಿದೆ. ಮನುಷ್ಯರು ಒಂದೊಂದು ಎಷ್ಟು ಒಬ್ಬೊಬ್ರು ಇದ್ದಾರೆ, ಯಾರು ನೆಮ್ಮದಿಯಾಗಿಲ್ಲ, ಎಲ್ಲ ಹೊಡೆದಾಡ್ತಾ ಇದಾರೆ. ಕಾಡಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲಾನು, ಇವಾಗ ಸಿಂಹ ಕಾಡಿನ ರಾಜ ಅಂತ ಹೇಳ್ತಾರೆ ಒಂದ್ ಕಾರಣಕ್ಕೆ. ಹಂಗಂತ ಅವ್ನ್ ರಾಜ ಅಂದ್ಬಿಟ್ಟು ಇಡೀ ಕಾಡನ್ನೇ ಹೋಗಿ ಸಾಯಿಸ್ತಾ ಇದ್ದಾನ. ಇವಾಗ ಅದೇ ಮಾಡ್ತಾ ಇರೋದು ಇವರು US ಮತ್ತೆ ಇಸ್ರೇಲ್ ಅವರೆಲ್ಲ. ನಾವು ಪವರ್ಫುಲ್, ನಾವು ಎಲ್ಲಾರ್ಗು ತುಳಿತೀರಿ ಅಂತ ಹೇಳಿದ್ರೆ ಯಾರು ಕೇಳ್ತಾರೆ? ನಿಮ್ ಜಾಗದಲ್ಲಿ ನೀವು ರಾಜ, ಮರ್ಯಾದೆ ನೆಮ್ಮದಿಯಿಂದ ಅಲ್ಲಿ ಸರಿಯಾಗಿ ಬದುಕದ್ ಕಲ್ತ್ಕೊಳ್ಳಿ. ಇಡೀ ಜಗತ್ತೇ ನಂಗೆ ಬೇಕು ಅಂತ ಹೇಳಿದ್ರೆ ಹೆಂಗ್ ಸಾಧ್ಯ ಆಗತ್ತ ಅದು? ನಿಮ್ ಮನೇಲಿ ಅಷ್ಟೇ ನಿಮ್ಗೆ ಅಥಾರಿಟಿ. ನಿಮ್ ಮನೆ ಬಿಟ್ಟು ಆಚೆ ಬಂದ್ಮೇಲೆ ನಿಮ್ ಬಾಸೇ ನಿಮ್ ಯಾರ ಮೇಲಿದ್ದಾರೆ ಅವರೇ ನಿಮ್ ಬಾಸು ಅಲ್ವಾ? ಮನೇಲಿ ಏನ್ ಕಂಟ್ರೋಲ್ ಮಾಡೋದು ಏನ್ ದೊಡ್ಡ ವಿಷಯ ಅಲ್ಲ ಅಲ್ವಾ? ಇವರೆಲ್ಲ ಮನೆಗ್ ಬಂದ ಮನೇಲಿ ಪೂರ್ತಿ ಶಕ್ತಿ ಬಿಗಿ ಇದೆಯಪ್ಪ, ಎಲ್ಲರೂ ನನ್ನ ಮಾತು ಕೇಳ್ತಾರೆ. ಜಗತ್ತಲ್ಲಿ ಯಾರಾದ್ರು ನಿನ್ ಮಾತು ಕೇಳ್ತಾರ, ಅದು ಮುಖ್ಯ. 4 ಜನ ಕಂಟ್ರೋಲ್ ಮಾಡೋ ಅಷ್ಟೇ ನಿಮ್ ಕೆಪಾಸಿಟಿ ಇರೋದು ಅಲ್ವಾ? ಇವರೆಲ್ಲ ಹೇಳ್ತಾ ನನ್ ಮನೇಲಿರೋರು ನನ್ನ ಹಿಡಿತದಲ್ಲಿದ್ದಾರೆ, ಯಾರು ಏನು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಿನ್ನಂತ ಮೂಡ ಯಾರು ಇಲ್ಲ. ನನ್ ಮನೇಲಿರೋರೆಲ್ಲ ನನ್ನ ಹಿಡಿತದಲ್ಲಿದ್ದಾರೆ, ನನ್ ಬಹಳ ಬಲಿಷ್ಠ ನಾನು, ಇವನ ಈ ದಡ್ ನನ್ ಮಗನಿಗೆ ಏನಾದ್ರು ಹೇಳಕ್ಕಾಗತ್ತಾ? 4 ಜನ ಇಬ್ರನ್ನ ಕಂಟ್ರೋಲ್ ಇಟ್ಕೊಳ್ಳೋದು ನಿನ್ ಜೀವನ ಗುರಿ ಅಂತೆ. ಜಗತ್ತಿನ ಕಂಟ್ರೋಲ್ ಇಟ್ಕೊಳ ನೀನ್ ನೋಡೋಣ ತಾಕತ್ತಿದ್ರೆ. ಅದನ್ನ ಮಾಡಲ್ಲ. ಸೊ ಹಿಂಗೆ ಒಂದ್ ಗುಣದಲ್ಲಿ ಬೆಳೆದಿರ್ತೀರಾ ಅಂತ ಹೇಳಿದ್ರೆ, ಕ್ಷತ್ರಿಯನಾಗಿ ಬೆಳೆದಿರ್ತೀರಾ ಅಂತ ಹೇಳಿದ್ರೆ, ನೀವು ಬ್ರಾಹ್ಮಣ ಗುಣಗಳನ್ನ ಬೆಳೆಸ್ಕೊಳಕ್ ಆಗಲ್ಲ ಅಂತ ಏನೂ ಇಲ್ಲ. ಬೆಳೆಸ್ಕೋಬಹುದು, ನೀವು ಚೇಂಜ್ ಮಾಡ್ಬೋದು.
ಇದನ್ನ ಬರ್ದಿದಾರಲ್ಲ, ಇಲ್ಲೇ ಹೇಳಿದ್ದಾರೆ. ಪೂಜಾರಿಗಳು ಇದನ್ನ ಮಾಡಿರೋದು. ಒಂದ ಇನ್ನೊಂದು ಬದಲಾಗಬೇಡಿ ಅಂತ ಹೇಳಿರೋದು. ಯಾರು ಸನ್ಯಾಸಿಗಳು, ಸಾಧುಗಳು ಒಬ್ರು ಹೇಳಿಲ್ಲ, ಇಲ್ಲೇ ಹೇಳಿದ್ದಾರೆ. ದ ವೆಸ್ಟೆಡ್ priesthood in India have fixated the four castes as non-interchangeable. ಬದಲಾಗಬೇಡಿ, ಇಲ್ಲಿ ಆತರ ಇಲ್ಲ. ಯಾಕಂದ್ರೆ ಬೆಳಿತಾ ಬೆಳಿತಾ ನಿಮ್ಗೂ ಅನ್ಸುತ್ತೆ, ಸಾಕು ನಾನು ಏನ್ ಕೆಲಸ ಮಾಡ್ತಾ ಇದ್ದೆ, ಒಂದ್ 20 ವರ್ಷ ಒಂದ್ ಗುಣ ಆಯ್ತು, ಇವಾಗ ಬೇರೆ ಬೇಕು ಅಂತ ಅನ್ಸುತ್ತೆ. ಇವಾಗ ನೀವೇ ಕೆಲಸ ಬಿಟ್ಬಿಟ್ಟು ಇನ್ನೊಂದ್ ಕೆಲ್ಸಕ್ಕೆ ಹೋಗಲ್ವಾ? ಒಂದ್ ಕಂಪ್ನಿ ಇನ್ನೊಂದ್ ಕಂಪ್ನಿಗೆ ಹೋಗಲ್ವಾ? ಏನಕ್ಕೆ? ಗುಣಗಳು ಬದಲಾಗತ್ತೆ ನಿಮ್ಮಲ್ಲಿ. ಅದೇ ರೀತಿ ಇಲ್ಲೂ ಇವ್ರು ಬ್ರಾಹ್ಮಣರು ಯಾರಾದ್ರೂ ಶೂದ್ರರ ಹತ್ರ ಸಂಬಂಧ ಬೆಳೆಸಕ್ ಶುರು ಮಾಡ್ಲಿ, ಇದು ಸರಿಯೇ ಬರಲ್ಲ. ಏನಿವೆ ಅದಕ್ಕೆಲ್ಲ ಹೋಗೋದ್ ಬೇಡ. ಆದ್ರೆ ಇದು ಮೂಲ ಅರ್ಥ. ಬ್ರಾಹ್ಮಣ ಅಂದ್ರೆ ಏನು, ಕ್ಷತ್ರಿಯ ಅಂದ್ರೆ ಏನು, ವೈಶ್ಯ ಅಂದ್ರೆ ಏನು, ಶೂದ್ರ ಅಂದ್ರೆ ಏನು ಅಂತ ಈ ಮೂಲ ಅರ್ಥವನ್ನ ತಿಳ್ಕೊಬೇಕು ನೀವು. ಯಾವಾಗ್ಲೂ ನೀವು ದೇಹಕ್ಕೆ ಗಮನ ಕೊಡ್ತಾ, ಇವಾಗ ಇವರೆಲ್ಲ ಯಾರು ತುಂಬಾ 24 ಗಂಟೆನೂ ಅವ್ರ ಜಗತ್ತಲ್ಲಿ ಬದುಕಿರೋ ತನಕನೂ ಬರೀ ದೇಹ ನೋಡ್ಕೊಳ್ಳೋದೇ ಅವ್ರ ಕೆಲಸ ಆಗಿರುತ್ತೆ, ಅವ್ರು ನಿಜವಾದ ಶೂದ್ರ. ಯಾಕೆ? ಅವರು ಪ್ರಪಂಚದಲ್ಲೇ ಕಳೆದೋಗಿರ್ತಾರೆ. ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ ಹೇಳ್ತೀವಿ ಗೊತ್ತಾ? ಅವ್ರು ಬರೀ ಅವ್ರ ಜೀವನ ಎಲ್ಲ ಬರೀ ಆಸೆಗಳನ್ನ ಪೂರೈಸ್ಕೊಳ್ಳೋದಲ್ಲೇ ಮುಗ್ದೋಗುತ್ತೆ. ಅದನ್ನ ಬಿಟ್ಟು ಅವ್ರು ಬೇರೆ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ದಿನ ಎದ್ರೆ ಸಾಕು, ಏನ್ ತಗೋಬೇಕು, ಏನ್ ಮಾಡ್ಬೇಕು, ನಂದೆಷ್ಟಿದೆ, ನಂದ್ ಏನೇನ್ ಬರೀ ಇದ್ ಕಡೆ ಗಮನ ಇರುತ್ತೆ ಅವ್ರಿಗೆ. ಇದನ್ನ ದಾಟ್ಬಿಟ್ಟು ನೀವು ಮುಂದೆ ಹೋಗ್ತೀರಾ ಅಂತ ಅನ್ಕೊಳ್ಳಿ, ಜಗತ್ತಲ್ಲಿ ಏನೇನ್ ಆಗ್ತಾ ಇದೆ ಅದ್ರ ಕಡೆ ಗಮನ ಕೊಡಕ್ ಹೋಗ್ತೀರಾ, ಜಗತ್ತಿನ ಜ್ಞಾನ ಬರುತ್ತೆ. ಆವಾಗ ನೀವು ನಿಜವಾದ ವೈಶ್ಯ ಆಯ್ತಪ್ಪ. ನಿಮ್ಗೆ ಜಗತ್ತಲ್ಲಿರೋ ಜ್ಞಾನ ಎಲ್ಲ ಬಂತು, ಅದ್ ತುಂಬಾ ಜ್ಞಾನ ಬಂದಾದ್ಮೇಲೆ ಹೊಡೆದಾಡಕ್ ಶುರು ಮಾಡ್ತೀರಾ, ಸಾಕು ನನ್ಗಿದು. ಅವಾಗ ನೀವು ಅದನ್ನ ದಾಟ್ ಬರಕ್ಕೆ ನಿಜವಾದ ಯೋಧ ಆಗ್ತೀರಾ. ಯು ಬಿಕಮ್ ಅ ವಾರಿಯರ್, ಕ್ಷತ್ರಿಯ ಆಗ್ತೀರಾ ನೀವು. ಹೊಡೆದಾಡಿ ಮುಂದಕ್ಕೆ ಬರ್ತೀರಾ. ಅವಾಗ ನಿಮಗ್ ಜ್ಞಾನೋದಯ ಆಗತ್ತೆ. ಅಯ್ಯೋ ಸಾಕು ಇದೆಲ್ಲ, ಇವಾಗ ಮನಸ್ಸು ಒಳಗ್ ತಗೊಂಡ್ ಹೋಗೋಣ ದೇವ್ರ ಕಡೆ, ಅಥವಾ ನನ್ನಲ್ಲಿ ಒಳಗೆ ಯಾರ್ತಾನೆ ಆ ದೇವ್ರ ಕಡೆಗೆ ಅಂತ. ಅವಾಗ ನೀವು ನಿಜವಾದ ಬ್ರಾಹ್ಮಣ ಆಗ್ತೀರಾ. ದೀಸ್ ಆರ್ ಕಾಲ್ಡ್ ಆಸ್ ನೋಬಲ್ ಡ್ಯೂಟೀಸ್. ಅಂದ್ರೆ ಇದು ಜೀವನದ ಕರ್ತವ್ಯ. ನೀವು ಹುಟ್ಟದಾದ್ಮೇಲೆ ನೀವು ಮಕ್ಳನ್ನ ನೋಡ್ಕೊಳ್ಳೋದು, ಫ್ಯಾಮಿಲಿ ನೋಡ್ಕೊಳ್ಳೋದಲ್ಲ ನಿಮ್ ಕರ್ತವ್ಯ. ಇದು ನಿಮ್ ಮೊದಲನೇ ಕರ್ತವ್ಯ. ನಿಮ್ ಮನುಷ್ಯರಾಗಿ ಹುಟ್ಟಿದ್ಮೇಲೆ ಇದನ್ನ ಅನುಸರಿಸ್ಬೇಕು ನೀವು. ಇದು ಜೀವನದಲ್ಲಿ ಹುಟ್ಟಿದ್ಮೇಲೆ ಇದು ನಿಮ್ ಮೊದಲನೇ ಕರ್ತವ್ಯ ನೀವು ಮಾಡ್ಬೇಕಾಗಿರೋದು. ಮಕ್ಳನ್ನ ನೋಡ್ಕೊಳ್ಳೋದು, ಎಜುಕೇಶನ್ ಕಳ್ಸೋದು, ಅವ್ರನ್ನ ಮದ್ವೆ ಮಾಡೋದು, ಅವ್ರ ಮೊಮ್ಮಕ್ಳನ್ನ ನೋಡ್ಕೊಳ್ಳೋದು ಅಲ್ಲ ನಿಮ್ ಕರ್ತವ್ಯ. ಇದು ನಿಮ್ ಮೊದಲನೇ ಕರ್ತವ್ಯ ಜೀವನದಲ್ಲಿ ಹುಟ್ಟದಾದ್ಮೇಲೆ. ಆಮೇಲೆ ಬರುತ್ತೆ, ಆಯ್ತು ನಿಮ್ ಜೀವನದ ಗುರಿ ಏನು. ನೀವ್ ಯಾವಾಗ ತನಕ ನಿಮ್ ಜೀವನದ ಕರ್ತವ್ಯಗಳನ್ನ ನೀವ್ ಅನುಸರಿಸಲ್ಲ, ನಿಮ್ಮ ಜೀವನದ ಗುರಿ ನಿಮ್ಗೆ ಗೊತ್ತಾಗಲ್ಲ. ನಂಬ್ತೀರಾ ಇದನ್ನ? ಎಲ್ಲಾರು ಹೇಳ್ತಾರ ನನ್ನ ಜೀವನದಲ್ಲಿ ಗುರಿನೇ ಇಲ್ಲ, ಏನ್ ಅನುಸರಿಸ್ಬೇಕು, ಯಾವ ಗುರಿ ಕಡೆ ಹೋಗ್ಬೇಕು ಗೊತ್ತಿಲ್ಲ ಅಂತ. ನಿಮ್ ಜೀವನದ ಗುರಿ ಗೊತ್ತಿಲ್ಲ, ಯಾಕಂದ್ರೆ ನೀವು ಜೀವನದಲ್ಲಿ ಏನ್ ಕರ್ತವ್ಯಗಳನ್ನ ಮಾಡ್ಬೇಕು ಅದನ್ನ ಮಾಡಲ್ಲ ನೀವು. ನಿಮ್ ಜೀವನದ ಕರ್ತವ್ಯಗಳನ್ನ ಅನುಸರಿಸಿ ನೀವು ನಿಮ್ ಜೀವನದ ಗುರಿ ಸಹಜವಾಗಿ ನಿಮ್ಗೆ ಗೊತ್ತಾಗತ್ತೆ. ಆಮೇಲೆ ನೀವ್ ಕೇಳ್ಬೋದು, ಏನಪ್ಪಾ ನನ್ನ ಜೀವನದ ಗುರಿ? ಎಲ್ಲರಿಗೂ ಇರುತ್ತಲ್ವಾ, ಬರೀ ಹೊರಗಡೆ ಇರುತ್ತಷ್ಟೇ ಜೀವನದ ಗುರಿ. ಅಲ್ಲೇನೋ ಅಚೀವ್ ಮಾಡ್ಬೇಕು, ಇದನ್ನೇನೋ ಅನುಸರಿಸ್ಬೇಕು, ಅದನ್ನು ಮುಟ್ಟಬೇಕು, ಅದು ತಾಂತ್ರಿಕ ಗುರಿಗಳು. ಆದ್ರೆ ನೀವು ಮನುಷ್ಯರಾಗಿ ಹುಟ್ಟಿದ್ರ ಅಂತ ಹೇಳಿದ್ರೆ, ಯಾರ್ಯಾರು ಮನುಷ್ಯರಾಗಿ ಹುಟ್ಟಿರ್ತಾರೆ ಅವ್ರದ್ದು ಎಲ್ಲರದು ಜೀವನದ ಗುರಿ ಒಂದೇ. ಏನು? ನಮ್ಮ ಆತ್ಮ ಅನ್ನೋದೇನಿದೆ ಅದನ್ನ ತಿಳ್ಕೊಳ್ಳೋಕೆ ಯಾವ್ಯಾವ ಕೆಲಸಗಳನ್ನ, ಕಾರ್ಯಗಳನ್ನ ಮಾಡ್ಬೇಕು ಅದನ್ನ ಮಾಡಿ ಆತ್ಮಜ್ಞಾನವನ್ನ ತಿಳ್ಕೊಳ್ಳೋದು. ಮನುಷ್ಯರಾಗಿ ಹುಟ್ಟಿದ್ಮೇಲೆ ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ ಗುರಿ ಇರೋದು, ಟು ಎಕ್ಸಾಕ್ಟ್ಲಿ ನೋ ಹೂ ಯು ಆರ್. ಬೇರೆ ಎಲ್ಲ ಏನೇನು ಅನುಸರಿಸ್ತೀವಿ, ಇವಾಗ ನೀವೇನೋ ಎಲ್ಲೋ ಇಂಜಿನಿಯರ್ ಆಗಿದ್ದೀರಾ, ಅವರೆಲ್ಲೋ ಬೇರೆ ಏನೋ ಆಗಿದ್ದಾರೆ, ಇವಾಗ ನಾನೇನೋ ಸಂಸ್ಥೆ ನಡೆಸ್ತಾ ಇದ್ದೀನಿ, ಇದೆಲ್ಲ ಶಾರ್ಟ್ ಟರ್ಮ್ ಗೋಲ್ಸ್ ಇದ್ದ ಹಾಗೆ. ಇದು ಜೀವನದ ಗುರಿ ಅಲ್ಲ, ಇದೆಲ್ಲ ಯಾಂತ್ರಿಕ ಗುರಿಗಳು, ಅದು ತಾಂತ್ರಿಕ ಗುರಿಗಳು. ಯಾಕೆ? ಅದನ್ನ ಮಾಡೋದ್ರಿಂದ ನನ್ನ ಜೀವನ ನೆಮ್ಮದಿಯಾಗಿ ಹೋಗತ್ತೆ. ಇವಾಗ ಬಂದು ಹೇಳ್ಕೊಡ್ತೀನಿ, ಸಂಪಾದನೆ ಆಗತ್ತೆ, ಹಣ ಬರುತ್ತೆ, ಜೀವನ ನಡೆಸ್ತಾ ಇದೀನಿ, ಆಹಾರ ಸೇವನೆ ಮಾಡ್ತಾ ಇದ್ದೀನಿ, ದೇಹ ಗಟ್ಟಿಯಾಗಿದೆ, ಮನಸ್ಸು ಶುದ್ಧವಾಗಿದೆ. ಇವಾಗ ನಾನು ಕೂತಿದ್ರ ಬಗ್ಗೆ ಯೋಚನೆ ಮಾಡ್ಬೋದು.
ಖಾಲಿ ಹೊಟ್ಟೆಲ್ ಕುತ್ಕೊಂಡು ಯೋಚನೆ ಮಾಡು ಅಂದ್ರೆ ಆಗಲ್ಲ. ಅದು ಸಂಪಾದನೆ, ಇದು ಉದ್ದೇಶ. ಜೀವನದ ಗುರಿ ಸಂಸಾರ ನೋಡ್ಕೊಳ್ಳೋದು, ಆಹಾರ ಸೇವನೆ ಮಾಡೋದು ಮಾತ್ರ ಅಲ್ಲ, ಅದು ಅವಶ್ಯಕತೆ ಇದೆ. ಏನಕ್ಕೆ? ಇವಾಗ ನಿಮ್ ಸಂಸಾರನೇ ಸರಿ ಇಲ್ಲ, ಹೊಟ್ಟೆಗೆ ಅನ್ನ ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದೆಲ್ಲ ಸರಿ ಇದೆ ಅಂತ ಹೇಳಿದ್ರೆ ಅದು ಒಂದು ಚಿಹ್ನೆ, ಇಟ್ಸ್ ಎ ಸೈನ್. ಅದನ್ನ ಬಿಟ್ಟು ಮುಂದೆ ಹೋಗಿ. ಇವ್ರು ಅದ್ ಮಾಡಲ್ಲ, ಅಲ್ಲೇ ಕಚ್ಕೊಂಡಿರ್ತಾರೆ. ಅವಾಗ ನಾನು ಹೇಳದ್ನಲ್ಲ, ಮಕ್ಳನ್ ಸಾಕ್ದೆ, ಮೊಮ್ಮಕ್ಳನ್ ಸಾಕ್ದೆ, ಮಕ್ಳನ್ ಸಾಕ್ದೆ, ಮಕ್ಳನ್ ಸ್ಕೂಲಿಗೆ ಬಿಟ್ಟೆ, ಕಾಲೇಜಿಗೆ ಬಿಟ್ಟೆ, ಅವ್ರನ್ನ ಓದಿಸ್ದೆ, ಮೊಮ್ಮಕ್ಳು ಆಯ್ತು, ಮಕ್ಳು ಸಾಕು, ಅವ್ರಿಗೂ ಕಾಲೇಜಿಗೆ ಕರ್ಕೊಂಡು ಹೋಗು, ಅವ್ರಿಗೂ ಸ್ಕೂಲಿಗೆ ಬಿಡು. ಇದೆಲ್ಲ ನಿನ್ ಜೀವನದ ಗುರಿ. ಇದು ಮೂಢತನ. ನೀವು ಹುಟ್ಟಿರೋದೇನು ಪಿಕಪ್ ಡ್ರಾಪ್ ಮಾಡಕ್ಕ? ತುಂಬಾ ಸಂಸಾರ ವಾಟ್ ಇಸ್ ಗೋಯಿಂಗ್ ಆನ್? ಏನ್ ಅರ್ಥ ಇದೆ ಇದ್ರಲ್ಲಿ? ನಮ್ಗೆ ಖುಷಿ ಸಿಗತ್ತೆ, ಆಯ್ತು ಮಾಡಿ. ಆದ್ರೆ ನೀವ್ ದಡ್ರು ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಅದನ್ನ ಯಾರು ಮಾಡ್ತಾ ಇಲ್ಲ ಅವ್ರಿಗೆ ಕೆಳಗಿಳಿಬಿಡಿ ಅಷ್ಟೇ. ನಿಮಗ್ ಅದು ಬೇಕಾ, ನಿಮ್ಗೆ ಅಷ್ಟೇ ಬೇಕಾ ಅನ್ಸರ್ಸ್ಕೊಂಬನ್ನಿ. ಯಾರು ಮುಂದೆ ಹೋಗ್ತಾ ಇರ್ತಾರ ಅವ್ರನ್ನ ಹಿಂದೆ ಕಿಳಿಬೇಡಿ. ಎಲ್ಲ ಹಾಗೆ ಅಲ್ವಾ? ನಿಮ್ಮಿಂದ ಯಾರೋ ಮುಂದೆ ಹೋಗ್ತಾ ಇದಾರೆ ಅಂದ್ರೆ ಎಳಿತೀರ ಕೆಳಗಡೆ. ಹಾಗಾಗ್ಬಾರ್ದು. ಜಗತ್ತಲ್ಲಿ ಇರೋರೆಲ್ಲ ಜಾಸ್ತಿ ಹಾಗೇನೆ. ಅವ್ರ ಹತ್ರ ಇರ್ಲು ಬಿಡಿ, ಅವ್ರ ಬಳಿ ಸಮಯ ಕಳಿಬೇಡಿ. ಇದನ್ನ ದಾಟು ಮುಂದೆ ಹೋಗಿ. ಇದು ಮೂಲ ಅರ್ಥ. ಇದನ್ನ ತಿಳ್ಕೊಳ್ಳಿ. ಇದನ್ನ ತಿಳ್ಕೊಂಡ್ರೆ ಎಷ್ಟು ನೆಮ್ಮದಿಯಾಗಿರ್ತೀರಾ ಅದ್ ನೀವು ಅನುಸರಿಸ್ಕೊಂಡು ಬಂದಾಗ್ಲೇ ನಿಮ್ಗೆ ಅನುಭವ ಗೊತ್ತಾಗ್ತಾ ಹೋಗುತ್ತೆ. ನಾನ್ ಹೇಳೋದು ಒಂದೇ, 60 ವರ್ಷ ಆಗಿರೋ ಸನ್ಯಾಸಿ ಹೇಳೋದು ಒಂದೇ, ಎಲ್ಲ ಒಂದೇ ಅರ್ಥ, ಏನು ವ್ಯತ್ಯಾಸ ಇಲ್ಲ. ಇವಾಗ್ಲೇ ಕೇಳಿ ಅನುಸರಿಸ್ಕೊಂಡು ಮುಂದೆ ಹೋಗಿ. ಸುಮ್ಮನೆ ಜಾತಿ ಅದು ಇದು ಅನ್ಕೊಂಡು ಬೇಡದಿರ ಅದಕ್ಕೆಲ್ಲ ತಲೆ ಚಚ್ಕೊಂಡು ಹೊಡೆದಾಡೋದ್ರಲ್ಲಿ ಅರ್ಥನೇ ಇಲ್ಲ. ಮೂಲ ಅರ್ಥ ತಿಳ್ಕೊಳ್ಳಿ. ಎಲ್ಲರೂ ಶೂದ್ರರಾಗಿ ಹುಟ್ಟೋದು, ಎಲ್ಲರೂ ಸಾಯ್ಬೇಕಾದ್ರೆ ಬ್ರಾಹ್ಮಣರಾಗಿ ಸಾಯೋದು. ಗೊತ್ತಾಯ್ತಾ? ಏನು ವ್ಯತ್ಯಾಸ ಇಲ್ಲ. ಎಲ್ಲ ನಾವು ಹುಟ್ಟಿದೀವಿ ಅಂತ ಹೇಳಿದ್ರೆ ನಾವು ಶೂದ್ರ ಅಂತಾನೆ ಲೆಕ್ಕ. ಇದು ಜೀವನದ ಒಂದು ಹಂತಗಳು, ಬೆಳವಣಿಗೆ ಒಂದು ಚಿಹ್ನೆ ಅಂತ ಅನ್ಕೊಂಡು ಮುಂದೆ ಹೋಗ್ತಾ ಹೋಗಿ. ಗೊತ್ತಾಯ್ತಾ? 4 ಗುಣಗಳು ಅಂತ ನಂಗೆ ಇವತ್ತೇ ಸ್ವಲ್ಪ ಅಷ್ಟು ಗೊತ್ತಾಗಿತ್ತು. ಇಷ್ಟ ದಿನ ಅದ್ ಬರೀ ಜಾತಿ ಅಂತ ನನ್ ತಲೆಯಲ್ಲಿ ಅಷ್ಟೇ ಅರ್ಥ ಆಗಿತ್ತು. ನೋಡಿ ಏನ್ ಮಾಡಿದಾರೆ ನೋಡಿ. ಸ್ಟೆಪ್ಸ್ ಆಫ್ ಲೈಫ್ ಅಂತ ನಂಗೆ ನಿಜವಾಗ್ಲೂ ಗೊತ್ತು. ಇದಕ್ಕೆ ನಾನು ಅವಾಗಲೇ ಹೇಳಿದ್ನಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ 4 ladders ಆಫ್ ಸೆಲ್ಫ್ ರಿಯಲೈಸೇಷನ್. ನಿಮ್ಗೆ ಜ್ಞಾನೋದಯ ಆಗ್ತಾ ಇದೆ ಒಂದೊಂದು ಹಂತದಲ್ಲಿ. ಇದನ್ನೆಲ್ಲ ನಾನು ಅವಾಗಲೇ ಹೇಳ್ದೆ ಅಲ್ವಾ, ಜಗತ್ನಲ್ಲಿ ನಿಮ್ಗೆ ಎಲ್ಲ ನಿಮ್ನ ಬುದ್ಧಿವಂತರ ನೀವೆಲ್ಲ ಬುದ್ಧಿವಂತರಾಗ್ಬಿಟ್ರೆ ನಿಮ್ನ ಕಂಟ್ರೋಲ್ ಮಾಡೋದು ಹೆಂಗೆ? ಪರ್ಪಸ್ಫುಲ್ ಆಗಿ ನಿಮ್ನ ದಡ್ರಾಗಿ ಕನ್ವರ್ಟ್ ಮಾಡ್ತಾ ಇದ್ರಿಗೆಲ್ಲ. ನೀವು ಬುದ್ಧಿವಂತರಾಗ್ಬಿಟ್ರೆ ನೀವ್ ಯಾರ ಕೈಗೂ ಸಿಗಲ್ಲ. ಇವಾಗ ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಇವ್ ನನ್ ಕೈಗೆ ಸಿಗಲ್ಲ. ಯಾಕೆ? ಇವಾಗ ಯಾರ ಜೊತೆ ಆದ್ರೂ ಇರ್ತೀರ ಅಂತ ಅನ್ಕೊಳ್ಳಿ, ಅವ್ರಕ್ಕಿಂತ ನೀವ್ ಜಾಸ್ತಿ ವಿಷಯಗಳು ತಿಳ್ಕೊಂಡು ಅನುಸರಿಸ್ಕೊಂಡು ಆ ಬುದ್ಧಿವಂತಿಕೆ ಬಂದು ನೀವ್ ಬದುಕಕ್ ಶುರು ಮಾಡ್ಬಿಟ್ರೆ ಯಾರು ನಿಮ್ನ ಮುಟ್ಟಕ್ ಆಗೋದಿಲ್ಲ ಅಲ್ವಾ? ಇವಾಗ ಯಾವಾಗ ಯಾರಿಗಾದ್ರೂ ಬೇರೆಯವ್ರ ಮೇಲೆ ಹಿಡ್ತಾ ಇರುತ್ತೆ ಅಂತ ಹೇಳಿದ್ರೆ, ಇವ್ರಿಗೆ ಅವ್ರಿಗೆ ಗೊತ್ತಿಲ್ದಿರೋ ವಿಷಯ ಗೊತ್ತಿರುತ್ತೆ. ಇವಾಗ ನಾನ್ ಯಾಕೆ ನಿಮ್ಗಳ ಮೇಲೆ ಹಿಡ್ತಾ ಇದೆ ಇಲ್ಲಿ ಬಂದಾಗ ಹೇಳ್ಕೊಡ್ಬೇಕಂತ ಹೇಳಿದ್ರೆ, ಇಲ್ಲಿ ಕಲಿಯಕ್ ಬರ್ತೀರಾ ಅಲ್ವಾ? ಇವಾಗ ನೀವ್ ಬಂದಾಗ ನನಗ್ ಒಂದು ಹಿಡ್ತಾ ಇದೆ ನಿಮ್ ಮೇಲೆ. ಏನಕ್ಕೆ? ನನಗೆ ಯೋಗದ ಬಗ್ಗೆ ವಿಷಯಗಳು ತಿಳಿದಿದೆ, ನಿಮಗ್ ತಿಳಿದಿಲ್ಲ. ಆದ್ರಿಂದ ನೀವು ಶ್ರದ್ಧೆಯಿಂದ ಕೂತ್ ಕಲಿತೀರಾ. ಇದು ಶ್ರದ್ಧೆ. ಅವರು ಕಂಟ್ರೋಲ್ ಮಾಡ್ತಾರೆ ಎಲ್ಲ. ಹಾಗಾಗ್ಬಾರ್ದು. ಶ್ರದ್ಧೆಯಿಂದ ಬಂದಾಗ ಇವಾಗ ನಾನು ವಿಷಯಗಳನ್ನ ಹೇಳ್ಕೊಡ್ತಾ ಇದ್ದೀನಿ, ನೋಡಿ ನಾನು ಈ ವಿಷಯಗಳನ್ನ ತಿಳ್ಕೊಂಡ್ರೆ ನೀವು ಅನುಸರಿಸ್ಕೊಂಬನ್ನಿ, ನಿಮ್ ಜೀವನ ಬದಲಾಗುತ್ತೆ ಅಂತ. ಆದ್ರೆ ಅವ್ರು ಸಂಗ್ ಮಾಡಲ್ಲ, ಬೇರೆಯವರೆಲ್ಲ. ನನಗೆ ಈ ವಿಷಯ ಗೊತ್ತು, ನಿನಗೆ ಈ ವಿಷಯ ಗೊತ್ತಿಲ್ಲ, ಆದ್ರಿಂದ ನಾನ್ ನಿನ್ಕಿನ್ನ ತುಂಬಾ ಮೇಲಿದ್ದೀನಿ, ನೀನ್ ನನ್ ಕೆಳಗಿರು ಅಂತ. ನಾನು ಇವಾಗ ನೀವು ಬರ್ತಿರಲ್ಲ ಹಂಗ್ ಮಾಡ್ತೀನ ನಾನು. ಜಗತ್ತಲ್ಲಿ ಮಾಡ್ತಾ ಇರೋದೇ ಹಿಂಗೆ ಎಲ್ಲ. ನನಗೆ ನಿನ್ಕಿನ್ನ ಜಾಸ್ತಿ ವಿಷಯ ಗೊತ್ತು, ನೀನ್ ಕೆಳಗ್ ಕುತ್ಕೊ, ನನ್ ಮೇಲ್ ಕೂರ್ತೀನಿ ಅಂತ. ಬಾ ನನ್ ಜೊತೆನೆ ಮೇಲು ಹೋಗೋಣ ಅಂತ ಯಾರು ಕರ್ಕೊಂಡು ಹೋಗಲ್ಲ. ಇಂಥವ್ರ ಜೊತೆ ಬದುಕದಲ್ಲ ಅರ್ಥ ಇದೆಯಾ? ಇಂಥವ್ರ ಜೊತೆ ಇರೋದು ಒಂದೇ, ನೆಮ್ಮದಿಯಾಗಿ ಒಬ್ರೇ ಇರೋದು ಒಂದೇ. ಎಲ್ಲಾರು ಇಂಥವ್ರೇ ಇರೋದು. ಏಳಿಸ್ದಂಗೆ ಎಲ್ಲೋ ಇವಾಗ ನಾ ಹೇಳಿದ್ನಲ್ಲ ಆ ಥರ ಮನೋಭಾವನೆ ಇರ್ತಾರೆ. ನಾನು ಬೆಳೀತಾ ಇದ್ದೀನಿ, ಬನ್ನಿ ನನ್ನ ಜೊತೆ ನೀವು ಬೆಳೀರಿ.
ಹಂಗೆ ಯಾರು ಹೇಳಲ್ಲ. ಅವ್ರ ಭುಜದ ಮೇಲೆ ಕುತ್ಕೊಂಡು ಅವ್ರನ್ನ ತುಳಿದು ಕೆಳಗ್ ತಳ್ಳಿಬಿಟ್ಟು ಇವ್ರ ಮೇಲೆ ಹೋಗ್ತಾರೆ. ಅದ್ರ ಜೊತೆ ಜಾತಿ ಅನ್ನೋದು ತಂದ್ಬಿಡ್ತಾರೆ. ನಾನು ಈ ಜಾತಿಯವನು, ನಾನು ತುಂಬಾ ಮೇಲಿದ್ದೀನಿ, ನಾನು ಮೇಲ್ ಹೋಗ್ತಾ ಇರ್ತೀನಿ, ನೀನ್ ಕೆಳಗೆ ಇರು ಅಂತ. ಯಾರ್ರೀ ಮಾಡಿದಿದೆಲ್ಲ? ನೀವ್ ಮನುಷ್ಯರ? ಯಾರಿಗೂ ಗೊತ್ತೇ ಇಲ್ಲ ಈ ವಿಷಯಗಳೆಲ್ಲ. ತಿಳಿಬೇಕಿದೆಲ್ಲ, ಬಹಳ ಬಹಳ ಮುಖ್ಯ. ಇದೆಲ್ಲ ತಿಳಿದ್ರೆ ಜಾತಿ ಅಂತ ಹೊಡೆದಾಡೋದಿಲ್ಲ. ಗುಣಕ್ ಪ್ರಾಮುಖ್ಯತೆ ಕೊಡ್ಬೇಕು, ಜಾತಿಗಲ್ಲ. ಜಾತಿ ಯಾವಾಗ ಬೇಕಾದ್ರೆ ಬದಲಾಗ್ಬೋದು. ಇವಾಗ ಒಂದ್ ಪೂಜೆ ಮಾಡಿದ್ರೆ ಜಾತಿ ಬದಲಾಯಿಸ್ತಾರೆ. ಹಾಗ ಅರ್ಥ ಇದೆಯಾ ಅದ್ರಲ್ಲಿ? ಪೂಜೆ ಮಾಡಿ ಜಾತಿ, ಅದು ಕೇಳಕ್ಕೆ ತಮಾಷೆ ಆಗಿದೆ ನನಗೆ. ಜಾತಿ ಬದಲಾಗೋಯ್ತು ಅಂದು. ಆಗ ನಮ್ಮ ಭಾರತದಲ್ಲೂ ಕ್ರಿಶ್ಚಿಯಾನಿಟಿ ಎಲ್ಲ ಇರ್ಲಿಲ್ಲ. ಇದ್ದಿದ್ದೇ ಬರೀ ಹಿಂದೂಗಳು. ಎಲ್ಲಿ ಬಂತು ಕ್ರಿಶ್ಚಿಯಾನಿಟಿ ಭಾರತದಲ್ಲಿ? ನಾನು ಕನ್ವರ್ಟ್ ನೋಡಕ್ಕೆ ಕಪ್ಪಗಿರ್ತಾರೆ, ಕ್ರಿಶ್ಚಿಯಾನಿಟಿ ಅಂತ. ನಿಜವಾಗ್ಲೂ ಅವ್ರು ಕ್ರಿಶ್ಚಿಯನ್ರ? ಆಲೋಚನೆ ಬದಲಾಯ್ತು ಅವ್ರದ್ದು. ಅವ್ರ ಆಲೋಚನೆ ಬದಲಾಯಿಸಿದ್ರು, ಧರ್ಮವನ್ನೇ ಬದಲಾಯಿಸ್ಬಿಟ್ರು ಅವರು. ಫಸ್ಟ್ ಆಸೆ ತೋರಿಸ್ತಾರೆ, ಏನು ಫೆಸಿಲಿಟಿ ಸಿಗುತ್ತೆ, ಸ್ಲೋಲಿ ಮೈಂಡ್ ಕನ್ವರ್ಟ್. ಎಲ್ಲ ನಾವಾಗ ಹೇಳದ್ನಲ್ವಾ, ಅವ್ರವ್ರ ಸ್ವಾರ್ಥಕ್ಕೆ ಏನೇನ್ ಬೇಕೋ ಅದನ್ನ ಮಾಡ್ಕೋತಾ ಇದಾರೆ. ಇದೆಲ್ಲ ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ರೊಚ್ಚಿಗೆ ಎದ್ದು ಬಿಡ್ತಾರೆ. ನಾನು ಹೇಳತ್ತ ವಿಷಯಗಳೆಲ್ಲ ಕೇಳ್ಬಿಡ್ತೆ. ಬರ್ಲಿ, ಇದೇ ನಿಜವಾದ ಅರ್ಥ ಇದೆ. ಅವರೆಲ್ಲ ಸುಮ್ಮನೆ ಹೊಡೆದಾಡ್ತಾ ಇರೋದು. ಎಲ್ಲಾರ್ಗು ಹೇಳದ್ನಲ್ವಾ, ಎಲ್ಲಾರ್ಗು ಕಂಟ್ರೋಲ್ ಬೇಕು ಅವ್ರಿಗೆ ಬೇರೆಯವ್ರ ಮೇಲೆ. ಅದಕ್ಕೆ ಈ ವಿಷಯಗಳನ್ನ ಹೇಳ್ಕೊಡಲ್ಲ. ಅದಕ್ಕೆ ಈ ಭಗವದ್ಗೀತೆ ಎಲ್ಲ ಶಾಲೆಗಳಲ್ಲಿ ಓದಿಸ್ಲಿಲ್ಲ ಯಾರ ಮಕ್ಳಿಗೂ. ಇದೆಲ್ಲ ತಿಳ್ಬಿಟ್ರೆ ಮಕ್ಳು ಈ ವಿಷಯ ತಿಳ್ಕೊಂಬಿಟ್ರೆ ಜಗಳಾನೇ ಆಡಲ್ಲ ದೊಡ್ಡವರಾದ್ಮೇಲೆ. ಇವಾಗ ಇದು ಗೊತ್ತಿತ್ತು ಅಂತ ಅನ್ಕೊಳ್ಳಿ, ಯಾರಾದ್ರೂ ಹೊಡೆದಾಡ್ತಾರ, ನಾನ್ ಮೇಲು ನೀನ್ ಕೀಳು ಅಂತ. ಎಲ್ಲ ಒಂದೇ. ಇವಾಗ 10 ಜನ ಮಕ್ಳನ್ನ, 3 ವರ್ಷ 5 ವರ್ಷ ಮಕ್ಳನ್ನ ಒಟ್ಟಿಗೆ ಹಾಕಿ ಒಂದ್ ಗ್ರೂಪ್ ಅಲ್ಲಿ, ಅವ್ರಿಗೆ ವ್ಯತ್ಯಾಸನೇ ಗೊತ್ತಾಗಲ್ಲ ಯಾರು ಅಂತ. ಬೆಳಿತಾ 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 ನಾನಿದು ನೀನದು. ಯಾರ್ ಮಾಡಿದ್ದದೆಲ್ಲ? ಚಿಕ್ಕ ವಯಸ್ಸಲ್ಲಿ ಇಲ್ದಿರೋದು ದೊಡ್ಡವರಾದ್ಮೇಲೆ ಬಂತು ಅಂತ ಹೇಳಿದ್ರೆ ಅದು ತಪ್ಪಂತಾನೆ ಲೆಕ್ಕ. ಇದ್ ಗಮನಿಸಿದಿರಾ? 10 ಜನ ಇವಾಗ ಮಕ್ಳು ಬರ್ತಾರೆ, 9 ಜನ 10 ಜನ ಬರ್ತಾರೆ. ಎಲ್ಲೋ ಆಲ್ಮೋಸ್ಟ್ ಒಂದೇ ವಯಸ್ಸವ್ರು ಇದಾರೆ. ಅವ್ರಿಗೇನು ವ್ಯತ್ಯಾಸ ಗೊತ್ತಾಗಲ್ಲ. ಹುಡುಗ ಹುಡುಗಿ ಎಲ್ಲ ವ್ಯತ್ಯಾಸನೂ ಗೊತ್ತಿಲ್ಲ ಅವರಿಗೆ. ಆಮೇಲೆ ಹೆಂಗ್ ಗೊತ್ತಾಯ್ತು? ಜಗತ್ ಹೇಳ್ಕೊಡ್ತು. ಯಾಕಂದ್ರೆ ಜಗತ್ತಿಗೆ ಅವ್ರ ಮೇಲೆ ಹಿಡ್ತಾ ಬರ್ಬೇಕು, ಕಂಟ್ರೋಲ್ ಬರ್ಬೇಕು ಅವ್ರಿಗೆ. ನಿನ್ ಹುಡುಗಾನ ಈ ಕೆಲ್ಸಾನೇ ಮಾಡು, ಈ ಹುಡುಗಿನ ಇದನ್ ಮಾಡ್ಬೇಡ. ನಮಗೂ ಹಿಂಗೆ ಬೆಳೆಸಿದ್ದು. ಇನ್ನೆಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ರೆ ಒಂದ್ ಚಾಪ್ಟರ್ ವಾರದಲ್ಲಿ ಒಂದು ಈ ಚಾಪ್ಟರ್ ಮಾಡಿದ್ರೆ ಎಂಟೈರ್ ಲೈಫ್ ಚೇಂಜ್ ಆಗುತ್ತೆ. ಯಾರೇ ಮಾಡಿದ್ರು ನೋಡಿ, ನೀವೇ ಇವಾಗ 30 ವರ್ಷ 40 ವರ್ಷ ಆದ್ಮೇಲೆ ಕಲಿತಾ ಇದ್ರ ಇದನ್ನ. ಒಬ್ರಾದ್ರೂ ಹೇಳಿದ್ರ ಇದು? ಅದೇ ಎಷ್ಟು ವರ್ಷ ಜಾತಿ ಅಂತ ತಲೆ ಚಚ್ಕೊಂಡಿದೀರಾ ನೀವು ಎಲ್ಲ. ಆಕ್ಚುಲಿ ಬರ್ದಿರೋದನ್ನ ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಹೇಳಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ತಿಳಿದವ್ರು ಹೇಳ್ಬೇಕು. ಅವ್ರು ತಿಳ್ಕೊಂಡು ಫಸ್ಟ್ ಆಫ್ ಆಲ್ ಅವರೇ ಸರಿಯಾಗಿ ತಿಳ್ಕೊಳಲ್ಲ, ಇನ್ನು ಅವ್ರು ಹೆಂಗ್ ಬೇರೆಯವ್ರಿಗೆ ಹೇಳ್ಕೊಡಕ್ಕಾಗತ್ತೆ? ಮತ್ತೆ ನಮಗೂ ಅದೇ ಬೇಕು. ಈಸಿಯಲ್ಲಿ ಯಾರ ಏನೋ ಹೇಳಿದ್ರು ನಂಬಿಡ್ತೀವಿ. ನೋಡಿ ಇವಾಗ ಎಷ್ಟು ಒಳ್ಳೆ ವಿಷಯ ಹೇಳ್ತಾ ಇದೀನಿ, ಎಷ್ಟು ಜನ ಕೂತ್ ಕೇಳ್ತಾ ಇದ್ರ? ಜನಗಳಿಗೆ ಒಳ್ಳೆ ಆಲೋಚನೆಗಳು, ಬುದ್ಧಿ ಬೆಳೆಸ್ಕೋಬೇಕು, ಅದೆಲ್ಲ ಗಮನ ಇರಲ್ಲ. ಗಂಟೆಗಟ್ಲೆ ಕೂತ್ಕೊಂಡು ಬೇಡದೆಲ್ಲ ಸ್ಕ್ರಾಲ್ ಮಾಡ್ಬೇಕಾರೆ ಮಾಡ್ತಾರೆ. ರಾತ್ರಿ ಸುಸ್ತಾಗ ತನಕ, ಬ್ಯಾಟ್ರಿ ಹೋಗೋ ತನಕ, ಫೋನ್ ಮುಖದ ಮೇಲೆ ಬೀಳೋ ತನಕ ಬೇಕಾದ್ರೆ ಮಾಡ್ತಾರೆ. ಅಂತವ್ರಿಗೆಲ್ಲ ಹೇಳಕ್ಕಾಗಲ್ಲ. ಅವ್ರೇನು ಬದಲು ಆಗೋದಿಲ್ಲ, ಬದ್ಲಾಗಕ್ ಸಾಧ್ಯನೂ ಇಲ್ಲ. ಅವ್ರವ್ರ ಹಣೆ ಬರ, ಅವ್ರವ್ರ ಕರ್ಮ ಅಷ್ಟೇ. ಅದನ್ಕೊಂಡು ನಾವು ಸುಳ್ಳಾಗ್ಬೇಕು. ಆಯ್ತಾ? ಸರಿ, ಮುಂದಿನ ವಾರ ಸಿಗೋಣ. ಥ್ಯಾಂಕ್ ಯು.